ಮೀನ್ ಲಾಂಡ್ರಿ ಇಂಡಸ್ಟ್ರಿಯಲ್ಲಿ ಒಂದು 5 to 6 ವರ್ಟಿಕಲ್ಸ್ ಇದೆ. ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಯಾವ ವರ್ಟಿಕಲ್ ನಾವು ಮಾಡ್ತೀವಿ ಅಂತ. ಬೇಸ್ಡ್ ಆನ್ ದಟ್ ವರ್ಟಿಕಲ್, ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ ಅಂದರೆ ಹೋಟೆಲ್ ಮಾಡ್ತೀವಾ, ಇಲ್ಲ ಹಾಸ್ಪಿಟಲ್ ಲಾಂಡ್ರಿ ಮಾಡ್ತೀವಾ, ಇಲ್ಲ ರಿಟೇಲ್ ಮಾತ್ರ ಮಾಡ್ತೀವಾ, ಬೇರೆ ಸ್ಟೂಡೆಂಟ್ಸ್ ಲಾಂಡ್ರಿ ಮಾತ್ರ ಮಾಡ್ತೀವಾ, ದಟ್ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಸ್ಪ್ಲಿಟ್ ಆಗುತ್ತೆ. ವೆರಿ ಲೋ ಕೀ ಮೇಂಟೆನೆನ್ಸ್ ಅಷ್ಟೇ. ಅಟ್ ದ ಮೋಸ್ಟ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂತಂದರೆ ಸಣ್ಣ ಪುಟ್ಟ ರಿಪೇರಿ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು ಅನ್ನೋದೇನು ಬರೋದಿಲ್ಲ. ನಮ್ಮದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕಮ್ಸ್ ಅಂಡರ್ MSME ಇದ್ರೊಳಗೆ ಬರುತ್ತೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪರ್ಮಿಷನ್ ಬೇಕು, ಲೈಸೆನ್ಸ್ ಬೇಕು, ಬಾಯ್ಲರ್ ಲೈಸೆನ್ಸ್ ಬೇಕು, ಪೊಲ್ಯೂಷನ್ ಕಂಟ್ರೋಲ್ ಅವ್ರದ್ದು ಲೈಸೆನ್ಸ್ ಬೇಕು. ಲಾಂಡ್ರಿ ಅಂಡ್ ಡ್ರೈ ಕ್ಲೀನಿಂಗ್ ಇಂಡಸ್ಟ್ರಿ ಇಟ್ ಕಮ್ಸ್ ಇನ್ ಟು ಆರೆಂಜ್ ಕೆಟಗರಿ. ಮುಂಚೆ ನಮ್ಮದು ಗ್ರೀನಲ್ಲಿತ್ತು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾಮ್ಸ್ ಪ್ರಕಾರ 13 and 14 ನಾವು ಗ್ರೀನಲ್ಲಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡುವಂಥ ಯೋಚನೆಯಲ್ಲಿದ್ದೀರಾ? ಸಿಟಿ ಜನರ ಬ್ಯುಸಿ ಲೈಫೇ ಇಲ್ಲಿ ನಿಮಗೆ ಬಂಡವಾಳ ಆಗಬಹುದು. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಇನ್ನು ವೀಕೆಂಡ್ ಬಂತು ಅಂತಂದರೆ ಪಾರ್ಟಿ ಆಗಿರ್ಬೋದು ಅಥವಾ ರಿಲ್ಯಾಕ್ಸ್ ಮಾಡೋಣ ಅಂತ ಅನ್ಕೊಳ್ತಾರೆ. ಆದರೆ ವಾರ ಪೂರ್ತಿ ಹಾಕಿರುವಂಥ ಬಟ್ಟೆಯನ್ನು ಯಾರು ವಾಶ್ ಮಾಡ್ತಾರೆ ಹೇಳಿ? ಆಗ ಅವರಿಗೆಲ್ಲ ನೆನಪಾಗುವಂಥದ್ದು ಲಾಂಡ್ರಿ. ಸೊ ಈಗ ಬೆಂಗಳೂರಿನಂಥ ಸಿಟಿಯಲ್ಲಿ ಲಾಂಡ್ರಿ ಬಿಸ್ನೆಸ್ ಸಿಕ್ಕಾಪಟ್ಟೆ ಬೂಮಲ್ಲಿದೆ ಸ್ನೇಹಿತರೆ. ಇದರಿಂದ ಒಳ್ಳೆ ಆದಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಲಾಂಡ್ರಿ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು, ಪರ್ಮಿಷನ್ ಅನ್ನ ಹೇಗೆ ತಗೊಳ್ಬೇಕಾಗತ್ತೆ, ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಏನು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲಾಂಡ್ರಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಪದ್ಮಶ್ರೀ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. 1 crore ಬೇಕು ಇನ್ವೆಸ್ಟ್ಮೆಂಟ್, 20 to 35 lakhs ವರ್ಕಿಂಗ್ ಕ್ಯಾಪಿಟಲ್ ಆಗೇ ಬೇಕು. 1 ಕೋಟಿಲಿ ಲೈಕ್ ಜಾಗ ಇನ್ಕ್ಲೂಡ್ ಆಗಲ್ಲ. ಮಿಷನರೀಸು, ವೆಹಿಕಲ್ಸು, ಬಾಯ್ಲರ್ಗೆ ಒಂದು 8 lakhs ಹಂಗೆ ಬೇಕು, ಮಿಷನರೀಸಿಗೆ ಒಂದು 40 lakhs ಹಂಗೆ ಬೇಕು, ವೆಹಿಕಲ್ಸ್ಗೆ 15 lakhs ಹಂಗೆ ಬೇಕು. ಏನಕ್ಕೆ ಮಿಷನರೀಸ್ ತುಂಬ ಇದು ಅಂತ ಹೇಳ್ತಿರೋದು ಅಂದರೆ, ಎಲ್ಲನೂ ಒಂದು ಸ್ಟ್ಯಾಂಡ್ ಬೈ ಇಟ್ಕೊಂಡ್ರೆ ವೆರಿ ಗುಡ್. ನೀವು ತೊಗೊಳ್ಳೋ 100 kg ಮಿಷನ್ನೇ ಬೇಕಾದ್ರೆ 50-50 ತೊಗೊಂಡ್ರೆ ಒಂದು ಮಿಷನ್ ಬ್ರೇಕ್ ಡೌನ್ ಆದ್ರೂ ಇನ್ನೊಂದು ಮಿಷನ್ ರನ್ ಆಗೋ ಹಂಗಿರಬೇಕು ಯಾವಾಗ್ಲೂ. ಯಾಕೆಂದರೆ ನಾವು ಕೆಲಸ ನಿಲ್ಲಿಸೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಎಲ್ಲನೂ ನೀವು ಸ್ಟ್ಯಾಂಡ್ ಬೈ ತೊಗೊಂಡ್ರೆ 1 ಕೋಟಿ ಬೇಕು. 25 to 35 lakhs ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಬ್ರೇಕ್ ಇವನ್ ಯು ಕ್ಯಾನ್ ರೀಚ್ ಬೈ 3 years ಬೇಕು. ಅದು ಮಿನಿಮಮ್ ಪರ್ ಡೇ ನೀವು ಈ ಇನ್ವೆಸ್ಟ್ಮೆಂಟ್ಗೆ ನಾನೇನು ಇನ್ವೆಸ್ಟ್ ಮಾಡಿರೋದು ಇದಕ್ಕೆ ಪರ್ ಡೇ ಇಫ್ ಯು ಆರ್ ಡೂಯಿಂಗ್ 3,500 to 4,000 ಪೀಸ್ ಅಂತಂದರೆ ನಾವೊಂದು 3 yearsಲ್ಲಿ ಬ್ರೇಕ್ ಇವನ್ ರೀಚ್ ಆಗ್ಬೋದು. ಒಂದು 10 lakhs ಹಂಗೆ ಔಟ್ಲೆಟ್, ಕಲೆಕ್ಷನ್ ಪಾಯಿಂಟ್ ಔಟ್ಲೆಟ್ಗೆ ಬೇಕು. ಅಲ್ಲಿ ನಮಗೆ ನಂಬರ್ ಆಫ್ ಪೀಸಸ್ ಕಡಿಮೆ ಬರ್ಬೋದು, ಬಟ್ ಅಲ್ಲಿ ನಮಗೆ ರೇಟ್ಸ್ ವಿಲ್ ಬಿ ದ ವೆರಿ ಗುಡ್ ರೇಟ್ಸ್ ಇದಿರುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡಿದ್ದಕ್ಕೂ ನಮಗೆ ಅಲ್ಲಿ ಸಾರ್ಥಕ ಇರುತ್ತೆ. ಹಾಗಾಗಿ ಅರೌಂಡ್ 10 lakhs ಬೇಕು ಔಟ್ಲೆಟ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇದರಲ್ಲಿ ಮುಂಚೆ ನಾನು ಹೇಳ್ದಂಗೆ ವರ್ಟಿಕಲ್ಸ್ ತುಂಬ ಇದೆ. ಲಾಂಡ್ರಿ ಇಂಡಸ್ಟ್ರಿಯಲ್ಲಿ ಒಂದು 5 to 6 ವರ್ಟಿಕಲ್ಸ್ ಇದೆ. ನೀವು ಫಸ್ಟ್ ಬೇಸಿಕಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಯಾವ ವರ್ಟಿಕಲ್ ನಾವು ಮಾಡ್ತೀವಿ ಅಂತ. ಬೇಸ್ಡ್ ಆನ್ ದಟ್ ವರ್ಟಿಕಲ್, ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ ಅಂದರೆ ಹೋಟೆಲ್ ಮಾಡ್ತೀವಾ, ಇಲ್ಲ ಹಾಸ್ಪಿಟಲ್ ಲಾಂಡ್ರಿ ಮಾಡ್ತೀವಾ, ಇಲ್ಲ ರಿಟೇಲ್ ಮಾತ್ರ ಮಾಡ್ತೀವಾ, ಬೇರೆ ಸ್ಟೂಡೆಂಟ್ಸ್ ಲಾಂಡ್ರಿ ಮಾತ್ರ ಮಾಡ್ತೀವಾ, ದಟ್ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಸ್ಪ್ಲಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಿಟೇಲ್ ಔಟ್ಲೆಟ್ದು ರಿಟೇಲ್ ಸ್ಟೋರ್ ಲಾಂಡ್ರಿ ಮಾಡ್ತೀವಿ ಅಂತಂದರೆ, ಒಂದು ರಿಟೇಲ್ ಔಟ್ಲೆಟ್ Tier 1 ಅಥವಾ Tier 2 ಸಿಟಿ ನೀವು ಎಲ್ಲೇ ಮಾಡ್ತೀವಿ ಅಂತಂದ್ರೆ ಒಂದು 5 to 6 lakhs ಈಸ್ ರಿಕ್ವೈರ್ಡ್ ವಿತ್ ಇಂಟೀರಿಯರ್ಸ್, ಔಟ್ಲೆಟ್ ಇಂಟೀರಿಯರು ಮತ್ತು ಸ್ಟೋರೇಜ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸು, ಪ್ಲಸ್ ಆಮೇಲೆ ಸಿಸ್ಟಮ್, ಪ್ರಿಂಟರ್, ನಿಮ್ಗೆ ಏನು ಅಸೆಸರೀಸ್ ಬರುತ್ತೆ ಅದೆಲ್ಲ ಆಲ್ ಪುಟ್ ಟುಗೆದರ್ ಒಂದು 5 to 6 lakhs ಒಂದು ಸ್ಟೋರ್ಗೆ. ಮಲ್ಟಿಪಲ್ ಔಟ್ಲೆಟ್ಸ್ ಮಾಡ್ತೀವಿ ಅಂತಂದರೆ ದಟ್ ಮಲ್ಟಿಪ್ಲೈಡ್ ಬೈ 5 to 6 lakhs. ಒಂದು 4 ಔಟ್ಲೆಟ್ ಮಾಡ್ತೀವಿ ಅಂತಂದರೆ ಒಂದು 15 to 20 ಲಕ್ಷ ಬೇಕಾಗ್ಬೋದು. ಇಟ್ ಮೇ ಕಮ್ ಡೌನ್, 4 ಲಕ್ಷಕ್ಕೂ ಮಾಡ್ಬೋದು. ಬಟ್ ಅದೇ ಬ್ರ್ಯಾಂಡಿಂಗ್ ನೀವು ಹೆಂಗೆ ಮಾಡ್ತೀರಾ, ಇಂಟೀರಿಯರ್ ಹೆಂಗೆ ಮಾಡ್ತೀರಾ, ದಟ್ ಡಿಪೆಂಡ್ಸ್. ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಬ್ಯಾಕ್ ಎಂಡ್ ಸ್ಮಾಲ್ ಇನ್ಫ್ರಾಸ್ಟ್ರಕ್ಚರ್ ಫ್ಯಾಕ್ಟ್ರಿ ಬೇಕಾಗುತ್ತೆ. ಫ್ಯಾಕ್ಟ್ರಿ ಅಂದರೆ ಪ್ರೋಸೆಸ್ ಸೆಂಟ್ರು. ಅದು ನಿಮ್ಗೆ ಕೆಪಾಸಿಟಿ ವೈಸ್ ನಮ್ಮ 4 ಔಟ್ಲೆಟ್ ಇದ್ದರೆ ಒಂದು 10 to 12 ಲಕ್ಷದ ಒಂದು ಮಿಷನರಿ ಬೇಕಾಗ್ಬೋದು. ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಬಾಯ್ಲರ್ ಇರುತ್ತೆ. ಬಾಯ್ಲರಲ್ಲೂ ದೇರ್ ಆರ್ 2-3 ಥಿಂಗ್ಸ್. ಒಂದು ಈಗ ಗ್ಯಾಸಲ್ಲಿ, ಈಗ ರೀಸೆಂಟ್ ಟೆಕ್ನಾಲಜಿ ಗ್ಯಾಸಲ್ಲಿ ರನ್ ಆಗುತ್ತೆ. ಅಂದರೆ ಪ್ರೈಮರಿ ಸೋರ್ಸ್ ಆಫ್ ಫ್ಯೂಯಲ್ ಅಂದರೆ ಮೆಷಿನರಿಗೆ ದೇರ್ ಆರ್ 2 ಥಿಂಗ್ಸ್. ಒಂದು ಪ್ರೈಮರಿ ಸೋರ್ಸ್ ಆಫ್ ಫ್ಯೂಯಲ್, ಸೆಕೆಂಡರಿ ಸೋರ್ಸ್ ಆಫ್ ಫ್ಯೂಯಲ್ ಅಂತ ಬರುತ್ತೆ. ನಮ್ಮದೆಲ್ಲ ಸ್ಟೀಮ್ ಬಾಯ್ಲರ್. ಯುವರ್ ಕೆಪಾಸಿಟಿ ಇಸ್ ಮೋರ್,
ಹಂಗಾಗಿ ಸ್ಟೀಮ್ ಬಾಯ್ಲರಲ್ಲಿ ರನ್ ಮಾಡ್ತೀವಿ. ಈಗ ಸ್ಮಾಲ್ ಕೆಪಾಸಿಟಿ ಅಂದರೆ ಗ್ಯಾಸ್ ಬಾಯ್ಲರಲ್ಲಿ ರನ್ ಮಾಡ್ಬೋದು. ಸೆಕೆಂಡ್ರಿ ಫ್ಯೂಯಲ್ ಬಂದು ಎಲೆಕ್ಟ್ರಿಸಿಟಿ ಇರುತ್ತೆ, ಪವರ್. ಅಡಿಷ್ನಲ್ ಕಾಸ್ಟ್ ಅಂತ ಏನು ತುಂಬ ರಿಕ್ವೈರ್ ಇಲ್ಲ. ಏನಂದರೆ ನಾವು ಪ್ರಾಪರಾಗಿ ಒಳ್ಳೆ ಕಂಪ್ನಿ ಮಿಷನ್ಸ್ ಹಾಕಿ ಒಳ್ಳೆ ವೆಹಿಕಲ್ ಇಟ್ಟು IBR ಕಂಪ್ನಿ ಬಾಯ್ಲರು ಲೈಸೆನ್ಸು, ಯಾವುದೋ ಬಾಯ್ಲರ್ ಹಾಕೋದಲ್ಲ, ಆ ಥರ ಎಲ್ಲ ನೋಡಿಕೊಂಡ್ರೆ ವೆರಿ ಲೋ ಕೀ ಮೇಂಟೆನೆನ್ಸ್ ಅಷ್ಟೇ. ಅಟ್ ದ ಮೋಸ್ಟ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂತಂದರೆ ಸಣ್ಣ ಪುಟ್ಟ ರಿಪೇರಿ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಅಡಿಷ್ನಲಾಗಿ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು ಅನ್ನೋದೇನು ಬರೋದಿಲ್ಲ. ಸರ್, ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ ನಿಮಗೆ ಅಪಾರ್ಟ್ ಫ್ರಮ್ ರಿಟೇಲ್ ಔಟ್ಲೆಟ್ಸ್, ಅಪಾರ್ಟ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ ಆ್ಯಂಡ್ ಪ್ರೋಸೆಸ್ ಬಿಟ್ಟರೆ ನಿಮ್ಗೆ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಬರೋದಂದರೆ ಕಂಪ್ಯೂಟರೈಸ್ ಮಾಡ್ತೀವಿ ಅಂತಂದರೆ ಕಂಪ್ಯೂಟರೈಸ್ ಅದಕ್ಕೆ ನಿಮಗೆ ಲ್ಯಾನ್ ಇರ್ಬೋದು, ನಿಮಗೆ ನಮ್ಗೆ ಸಿಸ್ಟಮು, ಪ್ರಿಂಟ್ರು ಮತ್ತು ದೋಸ್ ಥಿಂಗ್ಸ್ ಅಂಡ್ ಆಲ್. ದೆನ್ ಅಪಾರ್ಟ್ ಫ್ರಮ್ ದಟ್ ಥಿಂಗ್ ಟ್ಯಾಗಿಂಗ್, ಇನ್ನೂ ನಾವು ಎಕ್ಸ್ಟ್ರಾ ವ್ಯಾಲ್ಯೂ ಆ್ಯಡ್ ಸರ್ವಿಸಸ್ಸು ಮತ್ತು ಕಸ್ಟಮರ್ದು ಏನು ಇಶ್ಯೂಸ್ ಇಲ್ಲದೆ ನಾವು ಆಪ್ರೇಟ್ ಮಾಡ್ತೀವಿ ಅನ್ನೋದಾದರೆ ಟ್ಯಾಗಿಂಗ್ಗೆ ಬಾರ್ಕೋಡ್ ಟ್ಯಾಗಿಂಗ್ ಮಾಡ್ತೀವಿ. ಕಸ್ಟಮರ್ ಇನ್ವಾಲ್ವ್ ಆಗ್ತಿದ್ದಂಗೆ ಸ್ಟೋರ್ಸಲ್ಲಿ ನಾವು ಬಾರ್ಕೋಡ್ ಟ್ಯಾಗಿಂಗ್ ಮಾಡ್ತೀವಿ. ಬಾರ್ಕೋಡಲ್ಲಿ ಸ್ಕ್ಯಾನಿಂಗ್ ಆಗುತ್ತೆ, ಅದು 4 ಕಡೆ ಸ್ಕ್ಯಾನ್ ಆಗುತ್ತೆ. ಔಟ್ಲೆಟಲ್ಲಿ ಫಸ್ಟು ಇನಿಷಿಯಲಿ ಬಂದಾಗ, ನೆಕ್ಸ್ಟು ಫ್ಯಾಕ್ಟ್ರಿಗೆ ಹೋದಾಗ, ಇನ್ವರ್ಡ್ ಆಗುವಾಗ, ಬಿಫೋರ್ ಪ್ರೋಸೆಸ್, ಮತ್ತು ಪ್ರೋಸೆಸ್ ಆದಮೇಲೆ ಒಂದು ಸಲ, ದೆನ್ ಅಗೇನ್ ಡೆಲಿವರಿ ಟೈಮಲ್ಲಿ ಕಸ್ಟಮರ್ ಡೆಲಿವರಿ ಕೊಡಮ್ಮ. ಅದೇನಾಗುತ್ತೆ, ಇಟ್ಸ್ ಎ ಸ್ಟ್ರೈಟ್ ಲೈನ್ ಟ್ರ್ಯಾಕ್. ನಿಮಗೆ ಕಸ್ಟಮರ್ದು ಇಂಟರ್ಚೇಂಜ್ ಮಿಕ್ಸಿಂಗ್ ಆಗಲ್ಲ. ದಟ್ ಈಸ್ ಆಲ್ ಅಡಿಷ್ನಲ್ ಇನ್ವೆಸ್ಟ್ಮೆಂಟು. ಪ್ಲಸ್ ಲಾಜಿಸ್ಟಿಕ್ಗೆ ಅದು ಓನ್ ವೆಹಿಕಲ್ ಪರ್ಚೇಸ್ ಮಾಡ್ತೀವಿ ಅಂದರೆ ದಟ್ ಈಸ್ ಅನ್ ಅಡಿಷ್ನಲ್ ಇನ್ವೆಸ್ಟ್ಮೆಂಟು. ಇಲ್ಲಾಂದರೆ ರೆಂಟಲ್ ಆಪ್ಷನ್ ಇದೆ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ರಿಟೇಲ್ ಸ್ಟೋರ್ಸಲ್ಲಿ ಸಿನ್ಸ್ ಮಾರ್ಜಿನ್ ಇಸ್ ಮೋರ್, ವೆನ್ ಕಂಪೇರ್ಡ್ ಟು ಇನ್ಸ್ಟಿಟ್ಯೂಷನ್. ನಾರ್ಮಲಿ ರಿಟೇಲ್ ಲಾಂಡ್ರಿಲಿ, ಡ್ರೈ ಕ್ಲೀನಿಂಗಲ್ಲಿ ಯು ಗಾಟ್ ವೆರಿ ಗುಡ್ ಮಾರ್ಜಿನ್. ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಮೈಸೂರು, ಅಕ್ರಾಸ್ ಇಂಡಿಯಾ, ಪ್ಯಾನ್ ಇಂಡಿಯಾ. ಮಾರ್ಜಿನ್ ಇಸ್ ಮೋರ್. ಹಂಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 2.5 to 3 years ಟೈಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ರಿಟೇಲಲ್ಲಿ. ಅದೇ ಇನ್ಸ್ಟಿಟ್ಯೂಷನಲ್ಲಾದರೆ ಸ್ವಲ್ಪ ಮಾರ್ಜಿನ್ ಲೆಸ್ಸು, ಬಟ್ ಲೋಡ್ ಇರುತ್ತೆ, ವಾಲ್ಯೂಮ್ ಆಫ್ ಸೇಲ್ಸ್ ಜಾಸ್ತಿ ಇರುತ್ತೆ. ಇಟ್ ಮೈಟ್ 1 year ಲೇಟ್ ಆಗ್ಬೋದು. ಬಟ್ ರಿಟೇಲಲ್ಲಿ ಯು ಕ್ಯಾನ್ 2 to 3 years ಒಳಗೆ ಯು ಕ್ಯಾನ್ ಟೇಕ್. ಹಾಗಾಗಿ ಡಿಮಾಂಡ್ ಕಡಿಮೆ ಆಗದಂಥ ಬಿಸ್ನೆಸ್ ಯಾವುದಾದ್ರೂ ಇದೆ ಅಂತಂದರೆ ಅದು ಲಾಂಡ್ರಿ ಬಿಸ್ನೆಸ್. ಯಾಕಂತಂದರೆ ಬೆಂಗಳೂರಿನಂಥ ಸಿಟಿಗಳಲ್ಲಿ ಜನರು ಈ ಒಂದು ಲಾಂಡ್ರಿಯನ್ನೇ ನಂಬ್ಕೊಂಡಿದ್ದಾರೆ, ಒಂದು ಅರ್ಧದಷ್ಟು ಜನ ಅಂತ ಹೇಳ್ಬೋದು. ಹಾಗಾಗಿ ಲಾಂಡ್ರಿ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡುವಂಥ ಯೋಚನೆ ಇದ್ದರೆ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಲಾಂಡ್ರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ತಿಂಗಳಿಗೆ 50,000ದಿಂದ 1 ಲಕ್ಷದವರೆಗೆ ಆದಾಯವನ್ನು ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ 2 ಗಂಟೆಯ ಕೋರ್ಸ್ ಇದೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ರೆಂಟ್ ಲೀಸ್ ಅಂತ ಯಾವುದು ಸಿಗೋದಿಲ್ಲ, ಲೋನ್ ಮಾಡಿಕೊಂಡು ಇದು ಮಾಡ್ಬೋದು. ಲೋನನ್ನು ಅವರ ಒಂದು ಬ್ಯಾಲೆನ್ಸ್ ಶೀಟ್ ಮೇಲೆ, ಏಕೆಂದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಆ ಥರ ಸಿಗುತ್ತೆ. ಅಟ್ ದ ಮೋಸ್ಟ್ ನಾವು ಹೈರ್ ಮಾಡ್ಬೋದು ಅಂತಂದರೆ ಜನ್ರೇಟ್ರ್ ಒಂದು ಹೈರ್ ಮಾಡ್ಬೋದು ಅಷ್ಟೇ. ಯಾವಾಗ ಪವರ್ ಹೋಗುತ್ತೋ, ದ ಡೇ ಫುಲ್ ಪವರ್ ಹೋಗುತ್ತೋ ಆವಾಗ ಮಾತ್ರ ನಾವು ಜನ್ರೇಟ್ರ್ ಒಂದು ಬಾಡಿಗೆಗೆ ತಗೊಂಡು ನಡೆಸ್ಬೋದು. ನಾವು ಇಂಡಸ್ಟ್ರಿಯಲ್ ಏರಿಯಾನೇ ಚೂಸ್ ಮಾಡಿ ಲಾಂಡ್ರಿಗೆ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಪವರ್ ಕಟ್ ಇರೋದಿಲ್ಲ ಅಲ್ಲಿ ಇಂಡಸ್ಟ್ರೀಸ್ಗೆ. ಯಾವಾಗ್ಲೂ ಅಕಸ್ಮಾತ್ ಆ ಥರ ಒಂದಿನ ಮೇಂಟೆನೆನ್ಸ್ ಅಂತ ಹೇಳಿದ್ರು ನಮಗೆ ಪ್ರಿಯರ್ಗೆ ನೋಟಿಸ್ ಕೊಡ್ತಾರೆ, ಸೊ ಈ ಥರ ಇರುತ್ತೆ ಅಂತ. ಏನಾದರೂ ವೆರಿ ರೇರ್, ನಾನು ಇಷ್ಟು ವರ್ಷದಲ್ಲಿ ನೋಡ್ತಾ ಇರೋದು ಒಂದು ಪವರ್ ಕಟ್ ಅಂತಂದರೆ ಏನೋ ಮಳೆ ಬಂತು, ಅದು ನೇಚರ್ ಏನಾದರೂ ಒಂದು ಇದಾದಾಗ ಮಾತ್ರನೇ ನಾನು ಅನುಭವಿಸಿರೋದು. ಅದಕ್ಕೆ ಮೇಯ್ನ್ ಪರ್ಪಸ್ ಇಂಡಸ್ಟ್ರೀಸಲ್ಲೇ, ಆ ಏರಿಯಾದಲ್ಲೇ ನೀವು ಸೆಲೆಕ್ಟ್ ಮಾಡೋದು, ಜಾಗ ಸೆಲೆಕ್ಟ್ ಮಾಡೋದಾಗಲಿ ಎಲ್ಲ ಮಾಡಿದ್ರೆ ತುಂಬ ಉತ್ತಮ. ಕಂಪಲ್ಸರಿ ಸರ್. ಏಕೆಂದರೆ ಇಲ್ಲ ಅಂತಂದರೆ ನಾವು ಸಾಯಿಲ್ ಲಿನಿನ್ಸ್ ತಗೊಳ್ಳೋದಕ್ಕೆ ಚಾನ್ಸೇ ಇರೋದಿಲ್ಲ. ಹೋಟೆಲ್ನವ್ರಿಗೆ ಏನಂತಂದರೆ ಆ ಒಂದು ಬರ್ಡನ್ ಬೇಡ ಅಂತಲೇ ಅವರು ನಮ್ಮನ್ನ ಚೂಸ್ ಮಾಡಿರ್ತಾರೆ, ನೀವೇ ತೊಗೊಂಡೋಗೋದು ತೊಗೊಂಬಂದು ಕೊಡೋದು ಅನ್ನೋದಕ್ಕೆ. ನಾವು ವೆಹಿಕಲ್ಸ್ ಇನ್ವೆಸ್ಟ್ ಮಾಡೇ ಇಲ್ಲ ಅಂತಂದರೆ ನಾವು ದಿನ ಬಾಡಿಗೆ ಗಾಡಿಗೆ ಕಾಯೋದಕ್ಕಾಗೋದಿಲ್ಲ, ಟೈಮ್ಲಿ ಬರ್ತಾರೋ ಇಲ್ವೋ. ಇದು ಮೇಯ್ನ್ ಸರ್ವಿಸ್ ಇಂಡಸ್ಟ್ರಿ ಅಂತಂದರೆ ನೀವು ಟೈಮ್ ಆ್ಯಂಡ್ ಕ್ವಾಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಂಗಾಗಿ ಗಾಡಿಗೆ ಇನ್ವೆಸ್ಟ್ ಮಾಡಲೇಬೇಕು. ಇದು ಇಂಡಸ್ಟ್ರೀಸ್ ನಮ್ಮದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕಮ್ಸ್ ಅಂಡರ್ MSME ಇದ್ರೊಳಗೆ ಬರುತ್ತೆ. ಹಂಗಾಗಿ ನಮ್ಗೆ ಅದರದ್ದು ಇಂಡಸ್ಟ್ರಿದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪರ್ಮಿಷನ್ ಬೇಕು, ಲೈಸೆನ್ಸ್ ಬೇಕು, ಬಾಯ್ಲರ್ ಲೈಸೆನ್ಸ್ ಬೇಕು, ಪೊಲ್ಯೂಷನ್ ಕಂಟ್ರೋಲ್ ಅವ್ರದ್ದು ಲೈಸೆನ್ಸ್ ಬೇಕು, ಬೋರ್ ಏನಾದರೂ ತೆಗ್ಸಿದ್ರೆ ಅಂತರ್ಜಲ ಅವ್ರದ್ದು ಲೈಸೆನ್ಸ್ ಬೇಕು ಸರ್. ಈಗ ಯಾಕೆಂದರೆ ಲಾಂಡ್ರಿ ಆ್ಯಂಡ್ ಡ್ರೈ ಕ್ಲೀನಿಂಗ್ ಇಂಡಸ್ಟ್ರಿ ಇಟ್ ಕಮ್ಸ್ ಇನ್ ಟು ಆರೆಂಜ್ ಕ್ಯಾಟಗರಿ. ಮುಂಚೆ ನಮ್ಮದು ಗ್ರೀನಲ್ಲಿತ್ತು,
ಐ ಮೀನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾಮ್ಸ್ ಪ್ರಕಾರ ಐ ಮೀನ್ ಒಂದು 2013 ಐ ಥಿಂಕ್ ಇಫ್ ಐ ಕ್ಯಾನ್ ರಿಮೆಂಬರ್ 13 and 14ವರೆಗೂ ನಾವು ಗ್ರೀನಲ್ಲಿ ಇದ್ವಿ. ಈಗ Tier 1 Tier 2 ಸಿಟೀಸಲ್ಲಿ ಇಟ್ ಹ್ಯಾಸ್ ಕಮ್ ಇನ್ ಟು ಆರೆಂಜ್, ನಾಟ್ ರೆಡ್, ಆರೆಂಜಲ್ಲಿದೆ. ಸೊ ಏನಾಗುತ್ತೆ, ವಿ ನೀಡ್ ಟು ಹ್ಯಾವ್, ನಮಗೆ ಕೆಪಾಸಿಟಿ ಆಫ್ ಮೆಷಿನ್ ಆಸ್ ವೆಲ್ ಆಸ್ ಡಿಸ್ಚಾರ್ಜ್ ಆಫ್ ವಾಟರ್ ಜಾಸ್ತಿ ಇದ್ದಾಗ ವಿ ನೀಡ್ ಟು ಇನ್ಸ್ಟಾಲ್ ಅವರ್ ಓನ್ ETP, ಅಂದರೆ ಎಫಿಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ನಾವು ಹಾಕ್ಲೇಬೇಕಾಗುತ್ತೆ. ಐ ಮೀನ್ ಇದಕ್ಕೆ ವಾಟರ್ ನಾವು ಪ್ರೋಸೆಸ್ ಆದಮೇಲೆ ಏನು ಡಿಸ್ಚಾರ್ಜ್ ಮಾಡ್ತೀವಿ ಅದನ್ನು ನಾವು ಟ್ರೀಟ್ ಮಾಡಿ ನಾವು ಸೇಫಾಗಿ ಡಿಸ್ಪೋಸ್ ಮಾಡಬೇಕು. ಇಲ್ಲಾಂದರೆ ವಿ ನೀಡ್ ಟು ಯುಟಿಲೈಸ್ ಫಾರ್ ಗಾರ್ಡನಿಂಗ್ ಅಂತ ಪರ್ಪಸ್ ಯೂಸ್ ಮಾಡಬೇಕು. ಇಟ್ಸ್ ಎ ಮ್ಯಾಂಡೇಟರಿ. ಈಗ ಸ್ಮಾಲರ್ ಕೆಪಾಸಿಟಿ ರಿಟೇಲ್ ಲಾಂಡ್ರಿ, ಸ್ಮಾಲರ್ ಕೆಪಾಸಿಟಿ ಮಿಷಿನ್ ಕೆಪಾಸಿಟಿ ಕಮ್ಮಿ ಇದ್ದಾಗ ಐ ಮೀನ್ ETP ಇಸ್ ನಾಟ್ ರಿಕ್ವೈರ್ಡ್. ವೆನ್ ಯು ಗೋ ಫಾರ್ ಎನ್ ಬಿಗ್ಗರ್ ಲೆವೆಲ್ ETP ಇಸ್ ಮ್ಯಾಂಡೇಟರಿ. ಸೊ ರಿಜಿಸ್ಟ್ರೇಷನ್ಸ್ ಅಂದರೆ ನಿಮ್ಗೆ ಸಿನ್ಸ್ ಇಟ್ ಕಮ್ಸ್ ಪ್ಲಾಂಟು, ಇಟ್ ಕಮ್ಸ್ ಅಂಡರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸರ್ವಿಸ್ ಸೆಕ್ಟರ್ ಆಗಿರೋದ್ರಿಂದ ಲೇಬರ್ ಲೈಸೆನ್ಸ್ ತಗೋಬೇಕು. ಆಮೇಲೆ ESIPF ಇಸ್ ಈಗ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಎಲ್ಲ ಕಂಪ್ಲೀಟ್ಲಿ ಕಂಪ್ಲೈನ್ಸ್ ಮಾಡಬೇಕಾಗಿರೋದ್ರಿಂದ ESIPF ನಾಮ್ಸ್ ಇರಬೇಕು. ಐ ಮೀನ್ ಫಾರ್ ಅವರ್ ಸ್ಟಾಫ್ಸ್ ಇಟ್ ಈಸ್ ಟು ಬಿ ಎಕ್ವಿಪ್ಡ್ ವಿತ್ ESIPF. ದೆನ್ ರಿಟೇಲ್ ಔಟ್ಲೆಟ್ಗೆ ನಾರ್ಮಲ್, ಐ ಮೀನ್ ಆ ಲೋಕಲ್ ಅಥಾರಿಟಿದು ಏನಿರುತ್ತೆ ಇದು ಶಾಪ್ ಲೈಸೆನ್ಸ್, ಅದೊಂದು ಶಾಪ್ ಲೈಸೆನ್ಸ್ ತಗೋಬೇಕಷ್ಟೇ. ಅಪಾರ್ಟ್ ಫ್ರಮ್ ಈ ಗೌರ್ಮೆಂಟ್ ಲೈಸೆನ್ಸಸ್ ಜೊತೆಲಿ ಬಾಯ್ಲರ್ ಡಿಪಾರ್ಟ್ಮೆಂಟಿಂದ ಒಂದು ಲೈಸೆನ್ಸ್ ತಗೋಬೇಕಾಗುತ್ತೆ. ಅಂದರೆ ನಾವೇನಾದ್ರು ಎಬೋವ್ ಕೆಪಾಸಿಟಿ ದೊಡ್ಡದಿದ್ದು ಒಂದು 500 kg ಮೇಲೆ ಬಾಯ್ಲರ್ ಹಾಕ್ತೀವಿ ಅಂತಂದಾಗ ಡಿಪಾರ್ಟ್ಮೆಂಟ್ ಆಫ್ ಬಾಯ್ಲರ್ಸಲ್ಲಿ ನಾವು ಒಂದು ಬಾಯ್ಲರ್ ಲೈಸೆನ್ಸ್ ತಗೋಬೇಕು. ಎವ್ರಿ ಇಯರ್ ಇಟ್ ವಿಲ್ ಬಿ ಅ ಸಬ್ಜೆಕ್ಟ್ ಟು ರಿನ್ಯೂವಲ್. ನಮ್ಮದು ಬಾಯ್ಲರ್ ಇನ್ಸ್ಪೆಕ್ಷನ್ ಆಗಿ ರಿನ್ಯೂವಲ್ ಇರುತ್ತೆ, ಅದನ್ನು ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ಓನರ್ಶಿಪ್ ಅಂತ ಬಂದಾಗ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಪಾರ್ಟ್ನರ್ಶಿಪ್ಪಲ್ಲಾದರೂ ಮಾಡ್ಬೋದು, ಓನರ್ಶಿಪ್ಪಲ್ಲಾದರೂ ಮಾಡ್ಬೋದು. ತುಂಬ ಹ್ಯೂಜಾಗಿ ಮಾಡಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ದೇ ಕ್ಯಾನ್ ಇನ್ವೆಸ್ಟ್ ಮೋರ್ ಆ್ಯಂಡ್ ವೋಂಟ್ ಬಿ ದಟ್ ಮಚ್ ಬರ್ಡನ್ ಆಲ್ಸೋ ಅಂತ ಹೇಳ್ಬೋದು ಸರ್. ಅಲ್ಲ, ವಿ ನೀಡ್ ಟು ಪರ್ಚೇಸ್. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಓನ್ ಆಗಿರಬೇಕು. ಲೀಸ್ಗೆ ಯಾರೂ ಕೊಡ್ತಾ ಇಲ್ಲ. ಈಗ ರೆಂಟಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಾಯ್ಲರ್ ಆಗಲಿ ಮಿಷಿನರಿನೇ ಆಗಲಿ ಯಾರೂ ಕೊಡ್ತಾ ಇಲ್ಲ. ಮುಂಚೆ ಅದಿತ್ತು ಆಮೇಲೆ ಆ ಕಲ್ಚರ್, ಬಟ್ ಈಗ ಯಾವುದೂ ಇಲ್ಲ. ಯಾಕೆಂದರೆ ನಿಮಗೆ ಬ್ಯಾಂಕಿಂದ ನಾವು ಲೋನ್ ಮಾಡಿದ್ರೆ ಐ ಮೀನ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇಟ್ ಶುಡ್ ಬಿ ಅನ್ ಅವರ್ ನಮ್ಮ ಓನ್ ಫರ್ಮ್ ನೇಮ್ ಅಥವಾ ಕಂಪ್ನಿ ನೇಮ್, ಅಥವಾ ಪ್ರೈವೇಟ್ ಲಿಮಿಟೆಡ್ ಆದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನೇಮಲ್ಲಿ ಇರಬೇಕು. ರೆಂಟಲ್ ಬೇರೆಯವ್ರ ಹೆಸರು ತಗೊಂಡು ನಾವು ರನ್ ಮಾಡೋಕ್ಕಾಗಲ್ಲ. ಐ ಮೀನ್ ಅದು ಇಟ್ಸ್ ನಾಟ್ ವಯಬಲ್ ಆಲ್ಸೋ, ನಾಟ್ ಸಜೆಸ್ಟಬಲ್. ಅಲ್ಲ, ಡೆಲಿವರಿ ವೆಹಿಕಲ್ಸ್ ಐ ಮೀನ್ ದಟ್ ಡಿಪೆಂಡ್ಸ್ ಅಗೈನ್. ನಿಮಗೆ ಇಫ್ ಯು ಗಾಟ್ ಮ್ಯಾನ್ ಪವರ್ ಕರೆಕ್ಟಾಗಿ ಡ್ರೈವರು ಮತ್ತು ಹೆಲ್ಪರ್ ಕ್ಯಾಟಗರಿಯವರು ನಮ್ಗೆ ಗುಡ್ ಲಾಯಲ್ ಆಗಿರೋರು ಇದ್ದರೆ ಐ ಮೀನ್ ಓನಾಗಿ ಪರ್ಚೇಸ್ ಮಾಡಿದ್ರು ನೋ ಡೌಟ್ ಇಟ್ಸ್ ವರ್ತ್. ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಈಸ್ ರೆಂಟಲ್. ರೆಂಟಲಲ್ಲಿ ಬಿಟ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಓಕೆ. ಪರ್ಟಿಕ್ಯುಲರ್ಲಿ ಈ ಬಿಸ್ನೆಸ್ಗೆ ಐ ಮೀನ್ ಪಾರ್ಟ್ನರ್ಶಿಪ್ ಈಸ್ ವೆರಿ ಗುಡ್. ಐ ಮೀನ್ ನನ್ನ ಓನ್ ಸಜೆಷನ್ ಪ್ರಕಾರ. ಐ ಮೀನ್ ಏನಕ್ಕೆ ಅಂತಂದರೆ ಇದರಲ್ಲಿ ವರ್ಟಿಕಲ್ಸ್ ಜಾಸ್ತಿ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಾನ್ಸಂಟ್ರೇಟ್ ಮಾಡ್ಬೋದು. ಐ ಮೀನ್ ಒಬ್ಬರು ಕ್ಯಾನ್ ಟೇಕ್ ಕೇರ್ ಆಫ್ ಮಾರ್ಕೆಟಿಂಗ್, ಒಬ್ಬರು ಆಪ್ರೇಷನ್ಸ್ ನೋಡ್ಕೋಬೋದು. ಅಪಾರ್ಟ್ ಫ್ರಮ್ ಅಲ್ಲಿ ಆಪ್ರೇಷನ್ಸ್ಗೆ ಸೂಪರ್ವೈಸರ್ ಏನೇ ಇದ್ರೂ ಮೇಲ್ಗಡೆ ನಾವು ಅವ್ರ ಮೇಲೆ ನೋಡ್ಕೋಬೋದು. ಪ್ಲಸ್ ಐ ಮೀನ್ ಫೈನಾನ್ಸ್, ಪ್ಲಸ್ ಐ ಮೀನ್ ಲಾಂಡ್ರಿ, ಓವರ್ ಆಲ್ ಬೇರೆ ಏನಾದ್ರು ಇದ್ದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಪಾರ್ಟ್ನರ್ಶಿಪ್ ಇದ್ದರೆ ಒಳ್ಳೆಯದು. ಇಂಡಿವಿಜುವಲ್ ಆಗಿ ಮಾಡ್ತೀವಿ ಅಂದರೆ ಸ್ಕೇಲ್ ಅಪ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಗೌರ್ಮೆಂಟಿಂದ ಏನು ಬೆನಿಫಿಟ್ಸ್ ಇದೆ ಅನ್ನೋದೆಲ್ಲ, ಅದಕ್ಕೆ ಏನೇ ಗೌರ್ಮೆಂಟ್ ಬೆನಿಫಿಟ್ಸ್ ತೊಗೊಂಡ್ರು ಹ್ಯೂಜ್ ಪ್ರೊಸೀಜರ್ ಇರುತ್ತೆ. ಅದರಿಂದ ನಾವು ಓಡಾಡಿ ಮಾಡಿ ಕಷ್ಟ ಆಗುತ್ತೆ ಅಂತ ನಾವು ಅಪ್ಲೈ ಮಾಡಿಲ್ಲ ಸರ್. ಇದು ನಮ್ಮ ಫ್ಯಾಕ್ಟ್ರಿ ಬರೋದು MSME ಅಂಡರಲ್ಲೇ ಬರುತ್ತೆ. ಮುದ್ರಾ ಲೋನ್ ಫೆಸಿಲಿಟೀಸು ಎಲ್ಲ ಇದೆ. ಮುದ್ರಾ ಲೋನ್ ಫೆಸಿಲಿಟಿಲಿ ನಾವು ಉದ್ಯೋಗ ಆಧಾರ ಅಂತ ನಮ್ಮ ಒಂದು ಇದರೊಳಗೆ ಹೆಸರಲ್ಲಿ ಮಾಡಿಸ್ಕೊಂಡಿರಬೇಕು. ಆವಾಗ ನಮ್ಮ ಟರ್ನ್ ಓವರ್ ಮೇಲೆ, ನಮ್ಮ ಇದ್ರ ಮೇಲೆ ಲೋನ್ ಕೆಪಾಸಿಟಿ, ಮೊದಲೇ ಏನಾದರೂ ಲೋನ್ ತೊಗೊಂಡಿದ್ರೆ ಅದರದ್ದೆಲ್ಲ ಕನ್ಸಿಡರ್ ಮಾಡಿ ಲೋನ್ ಕೊಡ್ತಾರೆ. ಲಾಂಡ್ರಿ ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರ್ ಆಗಿರೋದ್ರಿಂದ ಐ ಮೀನ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ಯಾವುದೇ ಆದರೂ MSME ರಿಜಿಸ್ಟ್ರೇಷನ್ ಆಗಬೇಕು. MSME ರಿಜಿಸ್ಟ್ರೇಷನ್ ನಮಗೆ ಇಟ್ಸ್ ಎ ಸಪೋರ್ಟಿವ್ ಇದೆ. ಐ ಮೀನ್ ವಿತೌಟ್ ಕೊಲ್ಯಾಟ್ರಲ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಅಂದರೆ ಮಿಷಿನರಿ ಅದಕ್ಕೆ ನಮ್ಗೆ ವಿತೌಟ್ ಕೊಲ್ಯಾಟ್ರಲ್ ಲೋನ್ ಸಿಗುತ್ತೆ ಇಫ್ ಯು ಆರ್ ಅಂಡರ್ MSME. ಪ್ಲಸ್ ಈವನ್ ಬ್ಯಾಂಕಲ್ಲೂ ಅಷ್ಟೇ OD ಅಂತ ಫೆಸಿಲಿಟಿಗೆ ಏನಾದ್ರು ವರ್ಕಿಂಗ್ ಕ್ಯಾಪಿಟಲ್ ಬೇಕಾದರೆ ಅದಕ್ಕೂ CGTMSE ಸ್ಕೀಮ್ ಇರುತ್ತೆ. ಅದು ಲಾಂಡ್ರಿಗೂ ಸಪೋರ್ಟಿಂಗ್ ಇದೆ. ಲಾಂಡ್ರಿ ಆ್ಯಂಡ್ ಡ್ರೈ ಕ್ಲೀನಿಂಗ್ ಬೋತ್ ಅದಕ್ಕೆ ವಿತೌಟ್ ಕೊಲ್ಯಾಟ್ರಲ್ ಅದರಿಂದ ವರ್ಕಿಂಗ್ ಕ್ಯಾಪಿಟಲ್ ನಾವು ಯುಟಿಲೈಸ್ ಮಾಡ್ಕೋಬೋದು. ಸ್ಪೆಸಿಫಿಕ್ ಸ್ಕೀಮ್ ಅಂತ ಆಸ್ ಆಫ್ ನೋ ಇಲ್ಲ. ಬಟ್ ಆಮೇಲೆ ಡಿಸ್ಟಿಕ್ DIC ಡಿಸ್ಟಿಕ್ ಇಂಡಸ್ಟ್ರಿಯಲ್ ಕಾಮರ್ಸ್ ಇದೆಯಲ್ಲ, ಅದರಿಂದ ಮೆಷಿನರಿಗೆ ಸಬ್ಸಿಡಿ ಇದೆ. ಅಂದರೆ ಐ ಥಿಂಕ್ 15% ಏನೋ ಸಬ್ಸಿಡಿ ಇದೆ.
ಐ ಮೀನ್ ವಿ ನೀಡ್ ಟು ಫಸ್ಟ್ ಇನಿಷಿಯಲಿ ನಾವು ಫುಲ್ ಪರ್ಚೇಸ್ ಮಾಡಬೇಕು, ನಾವು ಫುಲ್ ಪೇಮೆಂಟ್ ಮಾಡಿ ದೆನ್ ನಾವು ಅವ್ರದ್ದೇನೋ ಪ್ರೋಸೆಸ್ ಇದೆ. ಆಮೇಲೆ ನಮ್ದ್ರಲ್ಲಿ ಆ ಕೆಟಗರಿಲಿ ಸೆಲೆಕ್ಟ್ ಆಯಿತು ಅಂದರೆ ನಮಗೆ ನಮ್ದು ಏನು ಮಿಷಿನರಿ ಕಾಸ್ಟ್ ಇದೆ ಆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ, ಮಿಷಿನರಿಗೆ ಮಾತ್ರ, ಬೇರೆ ಯಾವುದು ಬರಲ್ಲ. ಮಿಷಿನರಿಗೆ 15% ಸಬ್ಸಿಡಿ ಇದೆ. ಈ ಒಂದು ಬಿಸ್ನೆಸ್ ಐಡಿಯಾ ಬಹುಶಃ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಬೈ ಬಾಯ್.